ಮಂಗಳೂರಿನ ಜಿಲ್ಲಾ ಕಾರಾಗೃಹದಲ್ಲಿ ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ತಪಾಸಣೆಗೆ ತೆರಳಿದ್ದಂತಹ ಜೈಲು ಸಿಬ್ಬಂದಿ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ತಪಾಸಣೆ ಮಾಡೋದಕ್ಕೆ ಅಂತ ಜೈಲು ಸಿಬ್ಬಂದಿ ತೆರಳಿದ್ರು, ಆದರೆ ಏಕಾಏಕಿ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ. ವಿಚಾರಣಾಧೀನ ಕೈದಿಗಳು ಜೈಲಿನ ಸಿಬ್ಬಂದಿ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ಸೆಲ್ಗಳಲ್ಲಿ ನಿಷೇಧಿತ ವಸ್ತುಗಳು ಇರುವಂತಹ ಶಂಕೆ ಹಿನ್ನೆಲೆ ತಪಾಸಣೆ ಮಾಡೋದಕ್ಕೆ ಅಂತ ಜೈಲಾಧಿಕಾರಿಗಳು ಬಂದರು, ಜೈಲಿನ ಸಿಬ್ಬಂದಿಗಳು ಬಂದರು. ಆದರೆ ನಿಷೇಧಿತ ವಸ್ತುಗಳು ಇರುವ ಹಿನ್ನೆಲೆಯಲ್ಲಿ ಶಂಕೆ ಬಂದಿದ್ದಕ್ಕೆ ತಪಾಸಣೆ ಮಾಡೋದಕ್ಕೆ ಬಂದಾಗ ಜೈಲಿನಲ್ಲಿ ಇದ್ದಂತಹ ವಿಚಾರಣೆ ಅಧೀನ ಕೈದಿಗಳು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ವೇಳೆ ಸೆಲ್ನ ಒಳಗೆ ಬರದಂತೆ ಜೈಲಿನ ಅಧಿಕಾರಿಗಳಿಗೆ ಧಮಕಿ ಕೂಡ ಹಾಕಿದ್ದಾರೆ. ಒಳಗಡೆ ಬರಬಾರ್ದು ಅಂತ ಧಮಕಿ ಹಾಕಿದ್ದಾರೆ. ಎ ಬ್ಲಾಕ್ನಲ್ಲಿ ಪಾತ್ರೆ ಹಾಗೂ ಇನ್ನಿತರ ವಸ್ತುಗಳಿಂದ ದಾಳಿ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಬೈದು ಅಧಿಕಾರಿಗಳಿಗೆ ಬೆದರಿಕೆ ಕೂಡ ಹಾಕಿದ್ದಾರಂತೆ. ಬರ್ಕೆ ಪೊಲೀಸ್ ಠಾಣೆಗೆ ಜೈಲು ಸಿಬ್ಬಂದಿಗಳು ಈ ಬಗ್ಗೆ ದೂರು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ. ತಪಾಸಣೆ ಮಾಡೋದಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಹಲ್ಲೆ ಮಾಡಿದ್ದಾರೆ. ಸೆಲ್ನ ಒಳಗಡೆ ಬರದಂತೆ ಧಮಕಿ ಕೂಡ ಹಾಕಿದ್ದಾರೆ ಅನ್ನುವಂತಹ ಒಂದು ಆರೋಪದ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಕೆಲವು ಪಾತ್ರೆಗಳು ಹಾಗೂ ಇನ್ನಿತರ ಒಂದು ವಸ್ತುಗಳನ್ನು ತೆಗೆದುಕೊಂಡು ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಮಾಡಿ ಪ್ರಕರಣ ದಾಖಲು ಮಾಡಿದ್ದಾರೆ. ಇದು ಮಂಗಳೂರು ಜಿಲ್ಲಾ ಕಾರಾಗೃಹದಲ್ಲಿನ ಒಂದು ಘಟನೆ. ಮಂಗಳೂರು ಜಿಲ್ಲಾ ಕಾರಾಗೃಹದಲ್ಲಿ ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ಲ ಅನ್ನುವಂತಹ ಒಂದು ಮಾತುಗಳು ಈಗ ಚರ್ಚೆ ಆಗ್ತಾ ಇದೆ. ತಪಾಸಣೆ ಮಾಡೋದಕ್ಕೆ ಹೋದರೆ ಜೈಲಿನಲ್ಲಿ ಇದ್ದಂತಹ ಸಿಬ್ಬಂದಿಗಳ ಮೇಲೇ ಹಲ್ಲೆ ಮಾಡಿದ್ದಾರೆ ಅಂತಂದರೆ ಏನು ರಕ್ಷಣೆ ಇದೆ? ಅದೂ ಕೂಡ ಜೈಲಿನಲ್ಲಿ, ಜಿಲ್ಲಾ ಕಾರಾಗೃಹದಲ್ಲೇ ಜೈಲಿನ ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ಲ ಅಂತಂದರೆ ಹೇಗೆ ಅಂತ ಸಾರ್ವಜನಿಕರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಚಾರಣಾಧೀನ ಕೈದಿಗಳು ಎಷ್ಟೊಂದು ಧೈರ್ಯವಂತರಾಗಿ ಹಲ್ಲೆ ಮಾಡೋದಕ್ಕೆ ಏನರಪ್ಪ ಕಾರಣ ಆಯಿತು? ಮಿಕ್ಕ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಈ ಅಫೆನ್ಸಿಬಲ್ ಮಟೀರಿಯಲ್ಗಳನ್ನು ಅವ್ರು ಇಟ್ಕೊಂಡಿದ್ರು ಅನ್ನುವಂಥದ್ದು ಏನಿದೆಯಲ್ಲ, ನಿಷೇಧ ಮಾಡಿರುವಂತಹ ವಸ್ತುಗಳನ್ನು, ಅದೆಲ್ಲ ಒಳಗಡೆ ಬಂದಿದ್ದು ಹೇಗೆ? ಈ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಕೆಲವು ನಿಷೇಧಿತ ವಸ್ತುಗಳು ಜೈಲಿನ ಒಳಗೆ ಹೋಗಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಜಿಲ್ಲಾ ಕಾರಾಗೃಹದಲ್ಲೇ ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ಲ ಅಂತಂದರೆ ಹೇಗೆ? ಯಾವಾಗ ನಡೆದಿರುವಂತಹ ಘಟನೆ ಇದು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ನಿಜವಾಗ್ಲೂ ಕೂಡ ಒಂದು ಬೆಚ್ಚಿ ಬೀಳುವಂತ ಘಟನೆ ಇದೆ. ಯಾಕಂದ್ರೆ ಜೈಲಿನೊಳಗೆ ಒಂದು ಜೈಲು ಸಿಬ್ಬಂದಿಗಳ ಮೇಲೆ, ಅದು ಕೂಡ ಒಂದು ವಿಚಾರಾಧೀನ ಕೈದಿಗಳು ಹಲ್ಲೆಯನ್ನ ಮಾಡುವಂತದ್ದು ನಿಜಕ್ಕೂ ಕೂಡ ಒಂದು ಆತಂಕಕಾರಿಯಾಗಿರುವಂತ ವಿಚಾರ. ಈಗ ದರ್ಶನ್ ಪ್ರಕರಣದ ಆದಿಯಾಗಿ ನಾವು ಸಾಕಷ್ಟು ಈ ಜೈಲುಗಳಲ್ಲಿರುವಂತಹ ಅವ್ಯವಸ್ಥೆಗಳ ಬಗ್ಗೆ ನಾವು ನೋಡ್ತಾ ಇದೀವಿ. ಅಂದ್ರೆ ಜೈಲುಗಳಲ್ಲಿ ಮಾದಕ ವಸ್ತು ಪೂರೈಕೆ ಆಗ್ತಾ ಇದೆ, ಮೊಬೈಲ್ ಗಳನ್ನ ಬಿಡ್ತಾ ಇದ್ದಾರೆ, ಮೊಬೈಲ್ ಗಳನ್ನ ಕೊಡ್ತಾ ಇದ್ದಾರೆ, ಮೊಬೈಲ್ಗಳಿದೆ ಕೈದಿಗಳಲ್ಲಿ. ಈ ರೀತಿಯ ವಿಚಾರಗಳು, ಒಂದಿಷ್ಟು ಫೋಟೋಗಳು, ವಿಡಿಯೋಗಳೆಲ್ಲ ವೈರಲ್ ಆಗ್ತಾ ಇರುವಂತದನ್ನ ನಾವು ಪದೇ ಪದೇ ನೋಡ್ತಾ ಇದೀವಿ. ಆದ್ರೆ ಇದನ್ನ ತಡಿಬೇಕು ಅಂತ ಮಂಗಳೂರು ಕಾರಾಗೃಹದಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ಜಾರಿ ಮಾಡಲಾಗಿತ್ತು. ಈ ಕಾರಣಕ್ಕಾಗಿ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿರುವಂತದ್ದು. ಅಲ್ಲಿನ ಜೈಲು ಸಿಬ್ಬಂದಿ ಏನಿದ್ದಾರೆ, ಇವರು ಕಾರಾಗೃಹದ ಒಳಗಡೆ ಒಂದು ತಪಾಸಣೆಗೆ ಮುಂದಾಗಿದ್ದಾರೆ. ಅಂದ್ರೆ ಅಲ್ಲಿ 2 ಪ್ರತ್ಯೇಕ ಬ್ಲಾಕ್ಗಳು ಇದೆ. ಅಂದ್ರೆ ಮುಸ್ಲಿಂ ಕೈದಿಗಳಿಗೆ ಬೇರೆ ಬ್ಲಾಕ್, ಹಿಂದೂ ಕೈದಿಗಳಿಗೆ ಬೇರೆ ಬ್ಲಾಕ್. ಈ ಮುಸ್ಲಿಂ ಕೈದಿಗಳು ಎ ಬ್ಲಾಕ್ ನಲ್ಲಿ ಇದ್ರು. ಆ ಎ ಬ್ಲಾಕ್ ನಲ್ಲಿ ಒಂದಿಷ್ಟು ನಿಷೇಧಿತ ವಸ್ತುಗಳು ಇದೆ, ಮಾದಕ ದ್ರವ್ಯಗಳು ಇದೆ ಅನ್ನುವಂತ ಒಂದು ಮಾಹಿತಿ ಜೈಲು ಸಿಬ್ಬಂದಿಗಳಿಗೆ ಬಂದಿತ್ತು. ಇದನ್ನ ತಪಾಸಣೆ ಮಾಡಬೇಕು ಅಂತ ಒಂದು ಎ ಬ್ಲಾಕ್ಗೆ ಅವ್ರು ಹೋಗಿದ್ದಾರೆ. ಹೋದಂತ ಸಂದರ್ಭ ಅವರ ಮೇಲೆ ಹಲ್ಲೆಯ ಯತ್ನ ಆಗಿದೆ. ಅವರು ಹೊರಗಡೆ ಹೋಗದೆ ವಾಪಸ್ ಬಂದಿದ್ದಾರೆ ಆ ಸಂದರ್ಭದಲ್ಲಿ. ಯಾಕಂದ್ರೆ ಅವರು ಬೆದರಿಕೆಯನ್ನ ಕೊಟ್ಟಿದ್ರು. ಮತ್ತೆ ರಾತ್ರಿ ಸಂಜೆ 7:30 ಬಳಿಕ ಊಟ ಪೂರೈಕೆಯನ್ನ ಮಾಡಿದ ಬಳಿಕ ಮತ್ತೆ ಅವರು ಇದಕ್ಕೆ ತಪಾಸಣೆ ಅಂತ ಮುಂದಾಗಿದ್ದಾರೆ. ಜೈಲ್ ಸೆಲ್ ನಲ್ಲಿ ಮೊಬೈಲ್ ಇರ್ಬೋದು, ಗಾಂಜಾ ಇರ್ಬೋದು ಅನ್ನುವಂತ ಒಂದು ಅನುಮಾನ ಆ ಸಿಬ್ಬಂದಿಗಳಿಗೆ ಇತ್ತು. ಜೈಲು ಅಧೀಕ್ಷಕ MH ಆಶೆ ಖಾನ್ ಅವರ ನೇತೃತ್ವದಲ್ಲಿ ಒಂದು ತಪಾಸಣೆ ನಡೆಸಲಾಗಿತ್ತು. ಆದ್ರೆ ಎ ಬ್ಲಾಕ್ ಕೈದಿಗಳು ಈ ಸಂದರ್ಭ ತಮ್ಮಲ್ಲಿದ್ದಂತಹ ಪಾತ್ರೆ, ಇನ್ನಿತರ ವಸ್ತುಗಳಿಂದ ಹಲ್ಲೆಗೆ ಮುಂದಾಗಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಬೈದು ಬೆದರಿಕೆಯನ್ನ ಕೂಡ ಹೊರಟಿದ್ದಾರೆ ಮತ್ತು ಕರ್ತವ್ಯಕ್ಕೂ ಕೂಡ ಅಡ್ಡಿಪಡಿಸಿದ್ದಾರೆ. ಅಂದ್ರೆ ವಿಚಾರಣಾಧೀನ ಕೈದಿಗಳಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು? ಯಾವ ಧೈರ್ಯದಲ್ಲಿ ಜೈಲು ಸಿಬ್ಬಂದಿಗಳ ಮೇಲೆ ಅವರು ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ? ಇದೆಲ್ಲವೂ ಕೂಡ ಆತಂಕಕಾರಿ. ಕೇವಲ ಒಂದು ಬ್ಲಾಕ್ ಅನ್ನ ತಪಾಸಣೆಗೆ ಮುಂದಾದಂತ ಸಂದರ್ಭ ಈ ರೀತಿ ಘಟನೆಗಳು ನಡೆಯುತ್ತೆ. ಅಂದ್ರೆ ಬೇರೆ ಬೇರೆ ಬ್ಲಾಕ್ ಗಳಲ್ಲಿ ಈ ತರ ನಿಷೇಧಿತ ವಸ್ತುಗಳು ಇದೆ, ಅದು ಕೂಡ ಒಂದು ಕಾರಾಗೃಹದಲ್ಲಿ ಜೈಲು ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ವಾ ಅನ್ನೋ ಆತಂಕ ಎಲ್ಲರಲ್ಲೂ ಕೂಡ ಮೂಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬರ್ಕೆ ಪೊಲೀಸ್ ಠಾಣೆ ಪೊಲೀಸರು ಒಂದು ಪ್ರಕರಣವನ್ನ ದಾಖಲಿಸಿದ್ದಾರೆ. ಯಾರು ಈ ಕೈದಿಗಳು ಎಲ್ಲರ ಹೆಸರು ನಮೂದಿಸಿ ಎ ಬ್ಲಾಕ್ ನ ಕೈದಿಗಳ ಮೇಲೆ ಈಗ ಪ್ರಕರಣ ಪೊಲೀಸರು ದಾಖಲಿಸಿರುವಂತದ್ದು. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.